ಅದ್ರ ಜೊತೆಗೆ ಬರವಣಿಗೆ. ಅದು ಏನು ಗೊತ್ತಾ, ಈಗ ಮಕ್ಕಳಿಗೆ ಏನು ಸೆಂಟೆನ್ಸ್ ಬರೆಯೋಕ್ಕೆ ಬರಲ್ಲ ಎಷ್ಟೊಂದು ಮಕ್ಕಳಿಗೆ, ಮತ್ತು ಎಷ್ಟೊಂದು ಜನಕ್ಕೆ ಎಕ್ಸಾಮ್ಸಲ್ಲಿ ಆನ್ಸರ್ ಬರೆಯೋಕ್ಕೆ ಬರಲ್ಲ. ಅಂಥದ್ರಲ್ಲಿ ನೀನು ಬುಕ್ ಬರೀತಿದ್ಯಾ ಅಂದರೆ ಈ ಥಾಟ್ ಎಲ್ಲಿಂದ ಬಂತು? ಯಾವಾಗಿಂದ ಬರೆಯೋಕ್ಕೆ ಶುರು ಮಾಡಿದೆ ನೀನು? ನಾನು 7 ಪುಸ್ತಕಗಳ ಲೇಖಕ, ಇವನು ಪುಟಾಣಿ ಲೇಖಕ. ಹಾಂ, ನಾನು ಬುಕ್ಸ್ ಬರೆಯೋದು ಶುರು ಮಾಡಿ ಲೈಕ್ ನಾನು ಒಂದು 6 years ಇದ್ದಾಗ ಒಂದು 100-150 ಬುಕ್ಸ್ ಓದಿದ್ದೆ. 100-150 ಬುಕ್ಸ್ 6 years ಅಲ್ಲಿ ಓದಿದ್ಯಾ? Like I have a mini library which has 10-15 series. ನಾನು ಒಂದು ಬುಕ್ ಬರಿಬೇಕಿತ್ತು. At that time I just finished like reading Harry Potter. Like ಹ್ಯಾರಿ ಪಾಟರ್ ಇಷ್ಟ ನನಗೆ. ನಂಗೆ ಹ್ಯಾರಿ ಪಾಟರ್ ಇಷ್ಟ. So I wanted to create a book based on Harry Potter. And I wanted to make it educational. ಸೂಪರ್. So ಆವಾಗ I was 6, so I wrote Learn Vitamins with Harry Potter. ಸೂಪರ್. ಅದು ಹೆಂಗೆ ಅಂದರೆ ಅದೇನೋ ವಿಟಮಿನ್ಸ್ನ ಇದು ಮಾಡಿರೋದು ನೀನು, ಹೆಂಗದು? ಅದು ಹೆಂಗೆ ಅಂದರೆ ಹ್ಯಾರಿ ಪಾಟರು ವಾಲ್ಡೆಮಾರ್ಟ್ ಹತ್ರ ಲೈಕ್ ಹಿ ಹ್ಯಾಸ್ 6 lives and each of those lives are stored in one object called Horcrux. ಅದು ಹೆಂಗೆ ಅಂದರೆ ಹ್ಯಾರಿ ಪಾಟರ್ ಹ್ಯಾಸ್ ಟು ಈಟ್ vitamins and get power to destroy the Horcrux. ಸೂಪರ್. ಸೊ 6 vitaminsಗೂ ಒಂದೊಂದು Horcrux ಇಟ್ಟೆ. ಲೈಕ್ ಒಂದು ABCDE ಮತ್ತು K. ಎಲ್ಲ ವೈಟಮಿನ್ಗೂ ಒಂದೊಂದು ಕಿಂಗ್ಡಮ್ಗೆ ಹೋಗ್ತಾನೆ. ಆ ಕಿಂಗ್ಡಮಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ಅವ್ರು ಎಲ್ಲ ಹಿಲ್ ಆಫರ್ ಆಲ್ ದ ಥಿಂಗ್ಸ್ ದಟ್ ಹ್ಯಾಸ್ ವಿಟಮಿನ್ ಎ. ಸೊ ಅವನು ತಿನ್ಬಿಟ್ಟು ಹಿಲ್ ಗೆಟ್ ಪವರ್ ಆ್ಯಂಡ್ ದೆನ್ ಹಿಲ್ ಡಿಸ್ಟ್ರಾಯ್ ದ ಹಾಕ್ರಕ್ಸ್. ಆ ಥರ 6 ಹಾಕ್ರಕ್ಸ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಇರಬೇಕಾಗಿದ್ದು 7 Horcrux, but then there are only 6 vitamins. ಅಯ್ಯೋ ಛೇ. And besides one, ನೀನೇ ಒಂದು ಅದನ್ನು ಸೃಷ್ಟಿ ಮಾಡ್ಬಿಡ್ಬೇಕಿತ್ತು ಕಂದ. ಇಲ್ಲ, ಅದು ಫಾಲ್ಸ್ ಇನ್ಫಾರ್ಮೇಶನ್ ತರ ಆಗುತ್ತೆ. ಅಲ್ಲ ನಾನ್ ಜಸ್ಟ್ ಕಿಡಿಂಗ್ ಅಷ್ಟೇ. ಅದನ್ನು ಒಂದು ಕಂಡಿಡಿದ್ ಬಿಡು, ಏನಾದ್ರು ಒಂದು ನೀನ್ ಏನೇನೋ ಮಾಡ್ತೀಯ ಬಿಡಪ್ಪ, ಫ್ಯೂಚರಲ್ಲೂ ಏನೋ ಮಾಡಂಗೆ ಕಾಣ್ತೀಯ. ಥ್ಯಾಂಕ್ ಯು. ಇಲ್ಲ ಮಾಡ್ಲೇಬೇಕು ನೀನು. ತುಂಬಾ ಹೋಪ್ಸ್ ಇಟ್ಕೊಂಡ್ಬಿಟ್ಟಿದೀವಿ ನಾವಂತೂ. ನನ್ಗೆ ನಿನ್ ಬಗ್ಗೆ ಕೇಳ್ದಾಗಿಂದ ನಿಂದೇ ಧ್ಯಾನ ಆಗೋಗ್ಬಿಟ್ಟಿತ್ತು ಕಣೋ ರಿಷಿ. ಹೆಂಗೆ ಈ ಹುಡ್ಗ ಹೆಂಗೆ ಹುಡುಗ ನಮ್ಮಂತ ದಡ್ರು ಜಾಣರಾಗಕ್ಕೂ ಏನಾದ್ರು ಒಂದು ಕಂಡಿಡಿಯೋ ನೀನು ಆ್ಯಪು? ನೀವು ದಡ್ರಲ್ಲ, ಎವ್ರಿ ಒನ್ ಇಸ್ ಯೂನಿಕ್ ಇನ್ ದೇರ್ ಓನ್ ವೇ. ಅಲ್ಲ, ಮಿನಿಮಮ್ ಅವರು ನಿಂದ್ರಲ್ಲಿ 1% ಬರಂಗೆ ಏನಾದ್ರು ಮಾಡೋ ಪ್ಲೀಸ್. ಏನಾದ್ರು ಒಂದು ಕಂಡಿಡಿಯೋ, ಪ್ರಾಮಿಸ್ ಮಾಡೋ ಅಟ್ಲೀಸ್ಟ್. ಆಯ್ತು ನೋಡೋಣ ಮುಂದೆ ಏನಾದ್ರು ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ. ಕ್ಯೂನು ಒಂಚೂರು ಇಂಪ್ರೂವ್ ಆಗಕ್ಕೆ ಏನಾದ್ರು ಒಂದು ಕಂಡಿಡಿಯೋ. ಬೇಡ, ನೀನ್ ಹಿಂಗೆ ದಡ್ಡಿ ಆಗಿರೋ ಅಂತೀಯ. ಕಂಡಿಡಿಯೋದು ಬೇಡ, ನಾನು ಒಬ್ನೇ ಇರ್ತೀನಿ, ಸಾಕು ಹಿಂಗೆ ಇರುವ. ಇಲ್ವಾ? ಸೋ ಕ್ಯೂಟ್. ಏನಂದ್ರೆ ಈಗ ಒಂಥರ ದೇವ್ರ ತರ ಇದೆಯಾ ನೀನ್ ಇವಾಗ. ಏನಾದ್ರು ಒಂದು ಸಾಧನೆ ಮಾಡಿ ಒಂಚೂರು ದಡ್ಡ ಮಕ್ಳು ಜಾಣ್ರಾಗಂಗೆ ಏನಾರ ಮಾಡ್ಲಿ ಅಂತ ಕೇಳ್ದೆ ಅಷ್ಟೆ. ಈಗ ಓದೋದು ಅಂದ್ರೆ ಇಂಟ್ರೆಸ್ಟ್ ಇರಲ್ಲಪ್ಪ ಕೆಲವ್ರಿಗೆ. ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಂಗೆ ಹೆಂಗೆ ಎಜುಕೇಶನ್ನ ನಾವು ಅವ್ರಿಗೆ ತಲುಪಿಸ್ಬೋದು, ಅದ್ರ ಬಗ್ಗೆ ಏನಾದರೂ ಅಚೀವ್ ಮಾಡು. ಅದ್ರ ಬಗ್ಗೆ ಕತೆ ಬುಕ್ಸ್ನ ಓದೋದು. ಕತೆ ಬುಕ್ಸ್ ಓದೋದ್ರಿಂದ ಕತೆ ಬುಕ್ಸ್ ಓದಿದ್ರೆ ಹಂಗೆ ಎಜುಕೇಶನಲ್ ಬುಕ್ಸ್ ಓದೋಕ್ಕೂ ಇಷ್ಟ ಆಗತ್ತೆ. ಓಕೆ. ಅಂದ್ರೆ ಓದಕ್ ಫಸ್ಟ್ ಬೇಸಿಕಲಿ ಓದ್ಬೇಕು ಅಂತ ಅನಿಸ್ಬೇಕು ಅಲ್ವಾ? ಅದು ಕತೆ ಬುಕ್ ಓದ್ಬೇಕಾದ್ರೆ ಇಷ್ಟ ಆಗುತ್ತೆ, ಹಂಗೆ ಅದನ್ನ ಓದಿಗೂ ಅಳ್ಬಡ್ಸ್ಕೊಂಡ್ಬಿಡ್ಬೇಕು ಅಂತ.